ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿಕೊಂಡು ಸ್ತೋತ್ರಗಳನ್ನು ಸಲ್ಲಿತ ಆತನ ನಾಮವನ್ನು ಮಹಿಮೆಪಡಿಸೋಣ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಕರ್ತನೆ. ಭೂಮಿ ಆಕಾಶವನ್ನು ಸೃಷ್ಟಿಸಿರುವಂಥ ನಮ್ಮ ಪರಲೋಕದ ತಂದೆ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ. ಅಪ್ಪ ದೇವರೇ, ಮುಂಚಾನೆ ಜಾವದಲ್ಲಿ ಕರ್ತನೆ ಏಸಯ್ಯ ನಿನ್ನನ್ನು ಕೂಡಿ ಅಪ್ಪ ದೇವರೇ ನಾವೆಲ್ಲರೂ ನಿನ್ನ ಸ್ತುತಿಸುವಂಥ ಈ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ. ಹೌದು ಕರ್ತನೆ ಏಸಪ್ಪ, ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕರ್ತನೆ ಏಸಯ್ಯ 1 ವರ್ಷಗಳ ಕಾಲ ಕರ್ತನೆ ಏಸಪ್ಪ ಯಾವುದೇ ಒಂದು ಅಡೆತಡೆಗಳಿಲ್ಲದ ಹಾಗೆ ಅಪ್ಪ ದೇವರೇ ಒಂದು ಸಂತೋಷಕರವಾಗಿ ಸಮೃದ್ಧಿಯಾಗಿ ಕರ್ತನೆ ಏಸಯ್ಯ ಸಮಾಧಾನವಾಗಿ ಕರ್ತನೆ ಏಸಪ್ಪ ಅಪ್ಪ ದೇವರೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕರ್ತನೆ ಏಸಪ್ಪ ಅನೇಕರಿಗೆ ನಿನ್ನ ಸುವಾರ್ತೆ ಅಪ್ಪ ದೇವರೇ ತಲುಪುವಂತ ಕೃಪೆ ನೀನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಏಸಯ್ಯ. ಇನ್ನು ಅಧಿಕವಾಗಿ ಅಪ್ಪ ದೇವರೇ ಬೆಳೆಯುತ್ತಾ ಕರ್ತನೆ ಏಸಯ್ಯ, ಇನ್ನು ಅಧಿಕವಾದ ವಾಕ್ಯಗಳನ್ನು ಅಪ್ಪ ದೇವರೇ ನೀನು ತಿಳಿಯಪಡಿಸುತ್ತಾ ಕರ್ತನೆ ಏಸಯ್ಯ, ಅದನ್ನು ಕೇಳುವವರು ಪ್ರತಿಯೊಬ್ಬೊಬ್ಬರು ನಿನ್ನ ನಂಬಿಕೊಂಡು ಜೀವಿಸುವುದಕ್ಕೆ ಕೃಪೆ ನೀನು ಅನುಗ್ರಹಿಸು ಕರ್ತನೆ ಏಸಪ್ಪ. ಸ್ತೋತ್ರ ಕರ್ತನೆ ಏಸಯ್ಯ. ಅಪ್ಪ ದೇವರೇ ಇದುವರೆಗೂ ನಡೆಸಿದೆಯಾ ಕರ್ತನೆ ಏಸಯ್ಯ, ಇನ್ನು ಮುಂದೆ ಕೂಡ ನೀನು ನಡೆಸು ಕರ್ತನೆ ಏಸಪ್ಪ. ಹೌದು ಕರ್ತನೆ ಏಸಯ್ಯ, 30, 60, 100ರಷ್ಟು ಫಲ ಕೊಡುವ ರೀತಿಯಲ್ಲಿ ಅಪ್ಪ ದೇವರೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಅಪ್ಪ ದೇವರೇ ಒಂದೊಂದು ವಾಕ್ಯಗಳ ಅಪ್ಪ ದೇವರೇ ಕರ್ತನೆ ಏಸಯ್ಯ ಇಡೀ ಪ್ರಪಂಚದಾದ್ಯಂತ ಅಪ್ಪ ದೇವರೇ ಹೊರಡಲಿ ಕರ್ತನೆ ಏಸಪ್ಪ. ಸ್ತೋತ್ರ ಅಪ್ಪ ದೇವರೇ ಕೇಳುವಂತ ಕಿವಿಗಳಲ್ಲಿ ಕೂಡ ಕರ್ತನೆ ಅದನ್ನು ಗ್ರಹಿಸಿ ನಡೆದುಕೊಳ್ಳುವಂತ ಕೃಪೆ ನೀನು ಅನುಗ್ರಹಿಸು ಕರ್ತನೆ ಏಸಪ್ಪ. ಸ್ತೋತ್ರ ಹೌದು ಕರ್ತನೆ ಏಸಪ್ಪ, ಇದಕ್ಕಾಗಿ ಪ್ರಯಾಸ ಪಡುತ್ತಿರುವಂತ ಅಪ್ಪ ದೇವರೇ ಕುಟುಂಬಗಳನ್ನು ಅಪ್ಪ ದೇವರೇ ಹೆಸರಾಗಿ ನಿಮ್ಮ ಕರದಲ್ಲಿ ಒಪ್ಪಿಸೇ ಕರ್ತನೆ ಏಸಯ್ಯ. ಆ ಕುಟುಂಬಗಳನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ ಏಸಪ್ಪ, ಬಲಪಡಿಸು ಕರ್ತನೆ ಏಸಯ್ಯ, ನೀನೇ ಜೊತೆ ಇದ್ದು ನಡೆಸು. ಇನ್ನು ಮುಂದೆ ಬರುವಂತ ದಿನಗಳಲ್ಲಿಯೂ ಕೂಡ ಕರ್ತನೆ ಯಾವುದೇ ಕಾರಣಾಂತರಗಳಿಂದ ಇದು ಅಪ್ಪ ದೇವರೇ ನಿಲ್ಲದ ಹಾಗೆ ಕರ್ತನೆ ಏಸಪ್ಪ ನೀನೇ ಅಪ್ಪ ದೇವರೇ ಅಭಿವೃದ್ಧಿಯಾಗಿ ನೀನು ನಡೆಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಮಚ್ಚಿಯುಳ್ಳ ತಂದೆ, ಆಮೆನ್. వందనం యేసయ్యా
ಬಂದಿರುವ ನಿಮ್ಮೆಲ್ಲರನ್ನು ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸಮಯದಲ್ಲೂ ಕೂಡ ಕೀರ್ತನೆ 98ನೇ ಕೀರ್ತನೆ 1ನೇ ವಚನದಿಂದ 3ನೇ ವಚನ ತನಕ ಓದಿಕೊಳ್ಳೋಣ. ಸಂಗೀதம் 98 1ஆம் வசனம் முதல் 3ஆம் வசனம் வரைக்கும். ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲ್ಯರ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದಲ್ಲಿ ಎಲ್ಲಾ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. அல்லேலூயா. பாருங்க, கர்த்தருக்கு புதுப்பாட்டை பாடுங்கள், அவர் அதிசயங்களை செய்திருக்கிறார். அவருடைய வலது கரமும் அவருடைய பரிசுத்த புயமும் ரட்சிப்பை உண்டாக்கினது. கர்த்தர் தமது ரட்சிப்பை பிரஸ்தாபமாக்கி தமது நீதியை ஜாதிகளுடைய கண்களுக்கு முன்பாக விளங்க பண்ணினார். அவர் இஸ்ரவேல் குடும்பத்துக்காக தமது கிருபையையும் உண்மையையும் நினைவு கூர்ந்தார். பூமியின் எல்லைகள் எல்லாம் நமது தேவனுடைய ரட்சிப்பை ಕಂಡது. ಹಲ್ಲೆಲೂಯಾ. ನಮ್ಮ ದೇವರ ರಕ್ಷಾ ಕಾರ್ಯಗಳನ್ನು ಲೋಕವು ಕಾಣುತ್ತಾ ಇದೆ. ಹಲ್ಲೆಲೂಯಾ. ಈಗ ನಾನು ಇಲ್ಲಿ ಇರೋದಾದ್ರೆ ಈ ಸೊನ್ನೆನಲ್ಲಿಯೇ ಇರಬೇಕು. ಬೆಂಗಳೂರಿಗೆ ಹೋಗ್ಬೇಕು, ಆಂಧ್ರ ಹೋಗ್ಬೇಕು, ತಮಿಳುನಾಡು ಹೋಗ್ಬೇಕಂದ್ರೆ ಇಲ್ಲಿ ನಾನು ಇರಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಇಲ್ಲಿ ಈ ಸ್ಥಳದಲ್ಲಿ ಇದ್ದರೆ ಕೂಡ ನಾನು ಎಲ್ಲಾ ಕಡೆಗೆ ಹರಡುವಂತೆ ಈ ಯೂಟ್ಯೂಬ್ ಚಾನೆಲ್, ಸೋಷಿಯಲ್ ಮೀಡಿಯಾ ನಮಗೆ ಸಹಾಯ ಮಾಡುತ್ತದೆ. ஹல்லேலூயா. நான் இந்த நாளில் இந்த சொன்னலில் இருந்தா இங்க மட்டும்தான் இருக்கணும், வேற ஊருக்கு என்ன செய்ய முடியாது. போனா நான் இங்க என்ன உங்களால பார்க்க முடியாது. ஆனால் நான் இந்த இடத்துல இருந்தாலும், ஆந்திராவுக்கு போனாலும், தமிழ்நாட்டுக்கு போனாலும், எந்த இடத்துக்கு போனாலும் இந்த சோசியல் மீடியா மூலமாக இந்த வார்த்தைகள் கடந்து செல்கிறது. ஹல்லேலூயா. அப்போ இந்த ಸೋಷಿಯಲ್ ಮೀಡಿಯಾ ಮೂಲಕ, இந்த ಯೂಟ್ಯೂಬ್ ಮೂಲಕ ಲೈವ್ ಪ್ರಾರಂಭವಾಗಿ 1 ವರ್ಷಗಳ ಕಾಲ ಆಗ್ತಾ ಇದೆ. ಹಲ್ಲೆಲೂಯಾ. ಈ 1 ವರ್ಷಗಳ ಕಾಲ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಪ್ರತಿ ವಾರ, ಪ್ರತಿದಿನ ಇವಾಗ ಡೈಲಿ ಡಿವೋಷನಲ್ ಬರ್ತಾ ಇದೆ. ಯಾವುದೇ ಒಂದು ತಡೆಗಳಿಲ್ಲದೆ ಇವೆಲ್ಲ ದೇವರ ಕಾರ್ಯಗಳನ್ನು ಹೊರಪಡಿಸುವುದಕ್ಕೆ ಸಹಾಯ ಮಾಡ್ತಾ ಇದೆ. ಅಂದ್ರೆ ಯಾವುದಕ್ಕೋಸ್ಕರಪ್ಪ ಇದರಲ್ಲಿ ಬಿಡಬೇಕಾ? ಇದರಲ್ಲಿ ಏನಕ್ಕೆ ಇದೆಲ್ಲ ಅಂದ್ರೆ ದೇವರ ರಕ್ಷಾ ಕಾರ್ಯಗಳನ್ನು ಜನಗಳು ನೋಡಬೇಕು. ஹல்லேலூயா. நமது தேவனுடைய ரட்சிப்பை கண்டது. தேவனுடைய ரட்சிப்பு, தேவனுடைய விடுதலை, தேவனுடைய சுகம், தேவனுடைய வார்த்தை இந்த ಯೂಟ್ಯೂಬ್ ಮೂಲಕ என்ன செய்யப்படுகிறதுனா கடந்து செல்கிறது. ஹல்லேலூயா. ದೇವರ ರಕ್ಷಾ ಕಾರ್ಯಗಳನ್ನು ಜನಗಳು ನೋಡುತ್ತಾ ಇದ್ದಾರೆ. ಆತಕ್ಕಾಗಿ ಈ ಯೂಟ್ಯೂಬ್ ಮುಖಾಂತರವಾಗಿ ದೇವರು ನಮಗೆ ಏನ್ ಮಾಡಿದ್ದಾರೆ? ಅದ್ಭುತ ಮಾಡಿದ್ದಾರೆ. ಆತಕ್ಕಾಗಿ ಈ ದಿನದಲ್ಲಿ ನಾವು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಸಂತೋಷ ಪಡಬೇಕು. 4ನೇ ವಚನ ಓದೋಣ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ. ಎಲ್ಲಾ ಜನರೊಂದಿಗೆ ಸೇರಿ 1 ವರ್ಷಗಳ ಕಾಲ ಈಗ ನಾವು ಸಭೆಯಾಗಿ ಸೇರಿ ಯೆಹೋವನನ್ನೇ ಕೊಂಡಾಡೋಣ, ಉತ್ಸಾಹ ಧ್ವನಿ ಮಾಡೋಣ, ಆತನ ನಾಮವನ್ನು ಮಹಿಮೆ ಪಡಿಸೋಣ. ಯಾಕೆಂದ್ರೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದೇವರ ರಕ್ಷಾ ಕಾರ್ಯಗಳನ್ನು ನಾವು ತೋರ್ಪಡಿಸುತ್ತಾ ಇದ್ದೇವೆ. ಎಲ್ಲೋ ಒಂದು ಸ್ಥಳದಲ್ಲಿ ನಾವು ಇದ್ದರೆ ಕೂಡ ಈ ಸೋಷಿಯಲ್ ಮೀಡಿಯಾ ಮುಖಾಂತರ
ಅನೇಕ ಸ್ಥಳಗಳಿಗೆ ಈ ವಾಕ್ಯಗಳು, ಆರಾಧನೆ ಭಾಗಗಳೆಲ್ಲ ಹೊರಪಡ್ತಾ ಇದೆ, ತೋರಿಸ್ತಾ ಇದ್ದೇವೆ. ಯಾರೋ ಒಬ್ಬರು ನೋಡ್ತಾರೆ, ಪ್ರತಿಯೊಬ್ಬರಿಗೂ ಉಪಯೋಗವಾಗಿ ಇದರಿಂದ அவருக்கு உபயோகமாகுತ್ತದೆ. ஹல்லேலூயா. இந்த யூடியூப் மூலமாக, சோஷியல் மீடியா மூலமாக மற்றவர்களுக்கு உபயோகமாய் இருக்கிறது என்பதை இது நமக்கு காண்பிக்கிறது. ஹல்லேலூயா. ಇನ್ನೊಂದು ವಚನಗಳನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 96ನೇ ಕೀರ್ತನೆ, 96ನೇ ಕೀರ್ತನೆ 3ನೇ ವಚನ 4ನೇ ವಚನವನ್ನು ಓದಿಕೊಳ್ಳೋಣ. ಜನಾಂಗಗಳಲ್ಲಿ ಆತನ ಘನತೆಯನ್ನು ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಹೇಗೆ ಪ್ರಸಿದ್ಧಿಪಡಿಸಬೇಕು? ಎಲ್ಲೋ ಒಂದು ಸ್ಥಳದಲ್ಲಿ ಇದ್ದರೆ ಕೂಡ ಈ ಯೂಟ್ಯೂಬ್ ಮುಖಾಂತರವಾಗಿ, ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಆತನು ಮಾಡಿದ ಅದ್ಭುತ ಕೃತ್ಯಗಳನ್ನು ನಾವು ಏನ್ ಮಾಡ್ತೀವಿ? ಪ್ರಚಾರ ಮಾಡ್ತಾ ಇದ್ದೀವಿ, ಮಹಿಮೆ ಪಡಿಸುತ್ತಾ ಇದ್ದೀವಿ, ಕೊಂಡಾಡುತ್ತಾ ಇದ್ದೀವಿ. ಯೆಹೋವನು ದೊಡ್ಡವನು, ಬಹಳವಾಗಿ ಎಲ್ಲಾ ದೇವರುಗಳಲ್ಲಿ ಆತನೇ ಭಯಂಕರವು. ಅಂದ್ರೆ ಅದ್ಭುತವಾಗಿ, ಅದ್ಭುತ ಸ್ವರೂಪಿಯಾಗಿ, ಆಶ್ಚರ್ಯಕರ ದೇವರಾಗಿದ್ದಾರೆ. ஜாதிகளுக்குள் அவருடைய மகிமையையும் ஜனங்களுக்குள்ளும் அவருடைய அதிசயங்களையும் விவரித்து சொல்லுங்கள். காரணம் கர்த்தர் பெரியவரும் ஸ்தோத்தரிக்கப்படத்தக்கவருமாய் இருக்கிறார். ஹல்லேலூயா. நம்முடைய தேவன் பெரிய தேவனாய் இருக்கிறார். ஆகவே இந்த சோஷியல் மீடியா மூலமாக அவருடைய அதிசயங்களையும் அவருடைய மகிமைகளையும் விவரித்து பேசும்படியான ஒரு வாய்ப்பை, கிருபையை தேவன் நமக்கு தந்திருக்கிறார். ஆகவே இந்த ஒரு ஆண்டு காலமாக இந்த சோஷியல் மீடியாவிலே இந்த வார்த்தைகளையும் செய்திகளையும் பேசும்படியாக தேவன் நமக்கு என்ன செய்திருக்கிறார்? ದಯವು ಪಾರಾಟಿ இருக்கிறார். ಹಲ್ಲೇಲೂಯಾ. 7ನೇ ವಚನ ಓದೋಣ. 6ನೇ ವಚನ 7ನೇ ವಚನ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು ಆತನ ಪವಿತ್ರ ಆಲಯದಲ್ಲಿ ಆಮೆನ್. 7ನೇ ವಚನ. ಭೂಜನಾಂಗಗಳೇ ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಈ 1 ವರ್ಷಗಳ ಕಾಲ ದೇವರು ಈ ಯೂಟ್ಯೂಬ್ ಮುಖಾಂತರವಾಗಿ ಲೈವ್ ನಾವು ಪ್ರಚಾರ ಮಾಡುವುದಕ್ಕೆ, ತೋರಿಸುವುದಕ್ಕೆ, ಅನೇಕರಿಗೆ ಉಪಯೋಗವಾಗಿ ಇರುವುದಕ್ಕೆ ಯೆಹೋವನು ನಮಗೆ ಸಹಾಯ ಮಾಡಿದ್ದಾನೆ. ಆದ ಕಾರಣ ಅವರಿಗೆ ಮಹಿಮೆ, ಘನ, ಗೌರವವನ್ನು ಸಲ್ಲಿಸೋಣ. மகிமையும் கனமும் அவர் சமூகத்தில் இருக்கிறது. வல்லமையும் மகத்துவமும் அவர் பரிசுத்த ஸ்தலத்தில் உள்ளது. ஜனங்களின் வம்சங்களே, கர்த்தருக்கு மகிமையும் வல்லமையும் செலுத்துங்கள், அதை கர்த்தருக்கே செலுத்துங்கள். ஹல்லேலூயா. ஆகவே இந்த 1 வருஷ காலம் தேவன் அற்புதமாக, ஆச்சரியமாக இந்த காரியங்கள் எல்லாம் நமக்கு தயவு பாராட்டினதற்காக தேவனை நன்றியுள்ள இருதயத்தோடு அவரை ஸ்தோத்தரிப்போம், துதிப்போம், அவரை மகிமைப்படுத்துவோம். ಕೊನೆಯದಾಗಿ 2 ವಚನಗಳನ್ನು ಓದಿ ನಾವು ಮುಗಿಸೋಣ, ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನ. ಆ ದೂತನು ಅವರಿಗೆ ಹೆದರಬೇಡ್ರಿ, ಹೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅಂದ್ರೆ ಈ ಯೂಟ್ಯೂಬ್ ಮುಖಾಂತರ ನಾವು ಮಾಡುವ ಕಾರ್ಯ ಏನು ಗೊತ್ತಾ? ಹೆದರಬೇಡ್ರಿ, ಹೇಳಿರಿ, ಜನರಿಗೆಲ್ಲ ಮಗಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇವೆ. ಹಲ್ಲೇಲೂಯಾ. ಈ ಲೈವ್ ಮುಖಾಂತರ, ಈ ಡೈಲಿ ಡಿವೋಷನಲ್ ಮುಖಾಂತರ, ಈ ಆರಾಧನೆಯ ಮುಖಾಂತರ ನಾವು ನಮ್ಮನ್ನು ತೋರಿಸ್ತಾ ಇಲ್ಲ, ನಮ್ಮನ್ನು ಉಂಟು ಮಾಡಿರುವ ದೇವರನ್ನು, ಕರ್ತನನ್ನು, ಯೇಸುವನ್ನು, ಅವರು ಕೊಡುವ ಸಮಾಧಾನವನ್ನು, ಅವರು ಕೊಡುವ ಸಂತೋಷವನ್ನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ತೋರಿಸ್ತಾ ಇದ್ದೇವೆ. ಹಲ್ಲೇಲೂಯಾ. ಅಂದ್ರೆ ಇದು ಏನಿಗೆ, ಯಾವತ್ತಕ್ಕೋಸ್ಕರ ಬರ್ತಾರೆ ಇದನ್ನ ಲೈವ್ ಮಾಡ್ತೀರಿ, ಯಾವತ್ತಕ್ಕೋಸ್ಕರ ಇದನ್ನ ರೆಕಾರ್ಡ್ ಮಾಡ್ತೀರಿ ಅಂದ್ರೆ ಜನರಿಗೆಲ್ಲ
ಮಗಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುವುದಕ್ಕೆ ಈ ಸೋಷಿಯಲ್ ಮೀಡಿಯಾವನ್ನು ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ನಾವು ಅವರನ್ನು ಮಹಿಮೆ ಪಡಿಸುತ್ತೇವೆ, ಘನಪಡಿಸುತ್ತೇವೆ. ಅದನ್ನು ಶುಭ ಸಮಾಚಾರ ಏನು, ಯಾವುದಕ್ಕೋಸ್ಕರ ಕೆಳಗಡೆ ಹೋದನ, ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಆಮೇನ್ ಒಬ್ಬ ರಕ್ಷಕನು ಹುಟ್ಟಿದಾನೆ. ಹಲ್ಲೆಲೂಯ. ನಮಗಾಗಿ ಹುಟ್ಟಿರುವ, ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮೆಲ್ಲರನ್ನು ಪಾಪಗಳಿಂದ ಶಾಪಗಳಿಂದ ಬಿಡುಗಡೆ ಕೊಟ್ಟು ಬಿಡಿಸಿ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿ ಮಾಡಿದ ಅವರ ಶುಭ ಸಮಾಚಾರಗಳನ್ನು ತಿಳಿಸುವುದಕ್ಕೆ 1 ವರ್ಷಗಳ ಕಾಲ ಈ ಯೂಟ್ಯೂಬ್ ಮುಖಾಂತರ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಅನೇಕರು ಇದರ ಮುಖಾಂತರ ನೋಡಿದ್ದಾರೆ, ಅನೇಕರಿಗೆ ಆಶೀರ್ವಾದ ಉಂಟಾಗಿದೆ. ಅದಕ್ಕಾಗಿ ದೇವರು ಮಾಡಿರುವ ಉಪಕಾರಕ್ಕಾಗಿ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. தேவதூதன் அவர்களை நோக்கி பயப்படாதிருங்கள், எல்லா ஜனத்துக்கும் மிகுந்த சந்தோஷத்தை உண்டாக்கும் நற்செய்தியை உங்களுக்கு அறிவிக்கிறேன். அல்லேலூயா. இந்த யூடியூப் மூலமாக, சோசியல் மீடியா மூலமாக நற்செய்தியை அறிவிக்கும்படிக்கு, தேவனுடைய நாமத்தை மகிமைப்படுத்தும்படிக்கு, கிறிஸ்துவின் செய்திகளை, நல்ல வார்த்தைகளை உலகத்துக்கும் உலக மக்களுக்கும், கஷ்டத்திலும் கண்ணீரிலும் துக்கத்திலும் வேதனையிலும் வாழ்கிற மக்களுக்கு இந்த சோசியல் மீடியா மூலமாக ஒரு ஆண்டுகள் இந்த வார்த்தைகளை பகிர்ந்து கொள்ள தேவன் செய்த உபகாரங்களை நினைத்து அவருக்கு நன்றியோடு கூட நம்ம ஸ்தோத்தரிப்போம், துதிப்போம், அவரை ಮಹಿಮೆಪಡುತ್ತುவோம். ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಪರಲೋಕ ತಂದೆಯೇ, எங்களை கிருபையாய் நேசிக்கிற அன்பின் பரலோக பிதாவே, இந்த 1 ஆண்டு காலம் இந்த யூடியூப் மூலமாக, இந்த சோசியல் மீಡಿಯಾ ಮೂಲಕ எங்களுக்கு இந்த ವಾರ್ತೆகளை ಪಗಿರ್ದು ಕೊಳ್ಳ ಉದವಿ செய்தீரே. ಈ 1 ವರ್ಷಗಳ ಕಾಲ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ವಾಕ್ಯಗಳನ್ನು ಪ್ರಚಾರಪಡಿಸುವುದಕ್ಕೆ ನಮಗೆ ಒಳ್ಳೆ ಭಾಗ್ಯವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನವನ್ನು ನಾವು ಆಶೀರ್ವದಿಸುತ್ತೇವೆ ಕರ್ತನೆ. ಇನ್ನೂ ಕೋಟಿ ಕೋಟಿ ಮಕ್ಕಳಿಗೆ ಈ ವಾಕ್ಯಗಳು ಉಪಯೋಗವಾಗಲಿ. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅನೇಕ ಜನರೊಂದಿಗೆ ನೀನು ಮಾತಾಡು, ಅನೇಕ ಜನರನ್ನು ಸಂತೈಸು, ಆಶೀರ್ವದಿಸು. ಈ ವಾಕ್ಯಗಳ ಮುಖಾಂತರ ರಕ್ಷಿಸು, விடுதலை கொண்டு ನಡೆಸು. இந்த சோஷியல் மீடியா மூலமாக ஜனங்களை ஆசீர்வதியும், இந்த கிருபையினால வழி நடத்தும். சமாதானம், சந்தோஷம், மகிழ்ச்சி ஒவ்வொருவருக்கும் உண்டாகும்படியா நான் ஜெபிக்கிறேன். 1 ஆண்டுகள் தகப்பனே எங்களை ஆசீர்வதித்து உலகத்துக்கு உம்மை வெளிப்படுத்த, உம்முடைய வார்த்தைகளை பகிர்ந்து கொள்ள தயவு பாராட்டினதற்காய் ஸ்தோத்திரம். எல்லா துதியும் கனமும் மகிமையும் ஒவ்வொருவருக்கே செலுத்துகிறோம். எங்கள் ஆண்டவரும் இரட்சகருமான இயேசுவின் நாமத்தில் ஜெபிக்கிறோம் நல்ல பிதாவே. ஆமென். God bless you. கர்த்தர் உங்களை ஆசீர்வதிப்பாராக. ஆமென்.